ನಮಸ್ತೆ ಎಲ್ಲರಿಗೂ. ವೀಕ್ಷಕರು, ಇವತ್ತು ಡಿ ಕೆ ಶಿವಕುಮಾರ್ ಅವರು ಜೂನ್ 3ನೇ ತಾರೀಕು ಸಂಜೆ 4:05 ಪ್ರಮಾಣ ವಚನವನ್ನ ಮುಖ್ಯಮಂತ್ರಿಯಾಗಿ ಸ್ವೀಕರಿಸ್ತಾ ಇದ್ದಾರೆ. ಈ ಮುಹೂರ್ತ ಹೆಂಗಿದೆ, ಏನೆಲ್ಲ ಆಗ್ಬೋದು ಅವರಿಗೆ ಈ ಮುಹೂರ್ತದ ಒಂದು ಪ್ರಭಾವದಿಂದ ಅಂತಕ್ಕಂಥದ್ದನ್ನ ಇವಾಗ ತಿಳ್ಕೊಳ್ಳೋಣ. ನಮಗೆ ಗ್ರಹ ಸ್ಥಿತಿಗಳು ಇಂಡಿಕೇಶನ್ ಮಾಡುತ್ತೆ ನಾವು ಯಾವಾಗ ಒಂದು ಒಳ್ಳೆ ಟೈಮಲ್ಲೋ ಮತ್ತೊಂದು ಟೈಮಲ್ಲೋ ಏನು ಮಾಡ್ತೀವಿ ಅದರ ಪ್ರಭಾವವನ್ನು ತಿಳಿಸುತ್ತೆ. ಸೊ ಹಾಗೆ ನಿಮ್ಗೊಂದು ಕುಂಡಲಿ ಹಾಕಿದ್ದೀನಿ ಪಕ್ಕದಲ್ಲಿ. ನಾಳೆ 4:05 ಈ ಕುಂಡಲಿ ಬರ್ತಕ್ಕಂಥದ್ದು ಆ ಮುಹೂರ್ತಕ್ಕೆ ತುಲಾ ಲಗ್ನ ಬಂದಿರತಕ್ಕಂಥದ್ದು. ಎ ಅಂತೆ ನೋಡಿ, ಅದೇ ತುಲಾ ರಾಶಿನ ಲಗ್ನ ಅಂತ ಕರಿತೀವಿ. ತುಲಾ ಲಗ್ನ ಬಂದಿರತಕ್ಕಂಥದ್ದು. ಇಲ್ಲೇನಾಗಿದೆ ಅಂದ್ರೆ ಲಗ್ನಾಧಿಪತಿ ಆಗಿರತಕ್ಕಂಥ ಶುಕ್ರ 9ನೇ ಮನೆ ಭಾಗ್ಯಸ್ಥಾನಕ್ಕೆ ಹೋಗಿ ಕೂತಿದ್ದಾನೆ. ಮುಹೂರ್ತದ ಪ್ರಕಾರ ಇದನ್ನ ಗುಡ್ ಅಂತ ಕರೀತಾರೆ. ಆದ್ರೆ ನಮ್ಮ ಜ್ಯೋತಿಷ್ಯದಲ್ಲಿ ಡಿಗ್ರಿ ವೈಸ್ ಫಲ ಅಂತ ನೋಡ್ತೀವಿ. ನೋಡಿ, ಅಗೈನ್ ಲಗ್ನದಿಂದ 8ನೇ ಮನೆಯಲ್ಲಿ ಕೂತಿರ್ತಕ್ಕಂಥದ್ದು ಸೂರ್ಯ ರಾಜಕೀಯಕ್ಕೆ ಕಾರಕ, ರಾಜರಿಗೆ ಕಾರಕ, ಅಧಿಕಾರಿಗಳಿಗೆ ಕಾರಕ. ಅವನು 8ನೇ ಮನೆಗೆ ಹೋಗಿ ವೀಕ್ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ 8ನೇ ಮನೆ ಮೋಸ್ಟ್ ಡೇಂಜರಸ್ ಹೌಸ್. ಸೊ ಇಲ್ಲಿ ಒಂದು 8ನೇ ಮನೆಯಲ್ಲಿ ಸೂರ್ಯ ವೀಕ್ ಆಗಿರ್ತಕ್ಕಂಥದ್ದು, ಲಗ್ನಾಧಿಪತಿ ಭಾಗ್ಯಸ್ಥಾನದಲ್ಲಿ ಕೂತ್ಕೊಂಡು ಅವರ ಪಕ್ಷದ ಬೆಂಬಲಿಗರು, ಅಲ್ಲಿನ ಒಂದು ಫ್ರೆಂಡ್ಸ್ ಅಂತ ಹೇಳ್ತಾರಲ್ಲ, ಅಲ್ಲಿನ ಪಕ್ಷದ ಶಾಸಕರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಅವರಿಂದನೇ ಇವರಿಗೆ ಕೆಡುಕುಗಳು ಬರ್ತಕ್ಕಂಥದ್ದು ಇಂಡಿಕೇಶನ್ ತೋರಿಸ್ತಾ ಇದೆ. ಇವ್ರ ಮೇಲೆ ಅಪವಾದಗಳನ್ನ ಆಗ್ತಕ್ಕಂಥದ್ದು, ಸರಿ ಇಲ್ಲ ಅಂತ ಹೇಳ್ತಕ್ಕಂಥದ್ದು, ಇವರು CM ಆಗಿದ್ದಾರೆ, ಇವತ್ತು ಇಂಥ ಕೆಲಸವನ್ನ ಮಾಡಿದ್ದಾರೆ ಅಂತ ಕಿಡಿಗೇಡಿತನವನ್ನ ಮಾಡ್ತಕ್ಕಂಥದ್ದು ಅವರ ಪಕ್ಷದ ವತಿಯಿಂದಲೇ ಹೆಚ್ಚಾಗಿ ತೋರಿಸ್ತಾ ಇದೆ. ಏಕೆಂದ್ರೆ 8ನೇ ಮನೆ ಮೋಸ್ಟೆಸ್ಟ್ ಡೇಂಜರಸ್ ಹೌಸು, ಫ್ರಾಡ್ ಮನೆ ಅಂತ ಕರೀತಾರೆ, ಅಪವಾದಗಳ ಮನೆ ಅಂತ ಕರೀತಾರೆ. ಇನ್ನೊಬ್ರು ಇವರನ್ನ ಕೆಳಗಡೆ ಬೀಳಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಏನಾದ್ರೂ ಹೊಸ ತಂತ್ರಗಳನ್ನ ಮಾಡ್ತಕ್ಕಂಥದ್ದು, ಕಿಡಿಗೇಡಿತನವನ್ನ ಮಾಡ್ತಕ್ಕಂಥದ್ದು ಈ ಮುಹೂರ್ತದ ಭಾಗ ತಿಳಿಸ್ತಾ ಇದೆ. ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಇಲ್ಲೇನಾಗುತ್ತೆ ಅಂದ್ರೆ ಗ್ರಹಗಳು ಇಂಡಿಕೇಶನ್ ಕೊಡ್ತಾ ಇದೆ. 8ನೇ ಗ್ರಹಗಳು ಕೂತಿದೆ, ಈ ಮುಹೂರ್ತದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದೀರಾ, ನಿಮಗೆ ಈ ರೀತಿ ಸಮಸ್ಯೆಗಳು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ, ಹುಷಾರಾಗಿ ಅಂತ. ಅಲ್ಲಿ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಇದು ಡ್ಯಾಮೇಜ್ ಆಗ್ತಕ್ಕಂಥದ್ದು. ಸೊ 8ನೇ ಮನೆ ಯಾವಾಗ್ಲೂ ಕೆಡುಕನ್ನ ಉಂಟು ಮಾಡ್ತಕ್ಕಂಥ ಮನೆ. ಅವರ ಸಹಪಾಠಿಗಳಿಂದನೇ ಸಮಸ್ಯೆಗೊಳಗಾಗಿ ತುಂಬಾ 8ನೇ ಮನೆ ಡಿಪ್ರೆಷನ್ ಅಂತ ಹೇಳ್ತೀವಿ, ಯಾವಾಗ್ಲೂ ಡಿಪ್ರೆಷನ್ ಆಗಿರ್ತಕ್ಕಂಥದ್ದು. ಮೇಲ್ಮೈ ಚೆನ್ನಾಗಿರ್ತಾರೆ, ಯಾಕೆಂದ್ರೆ ನೋಡಿ ಲಗ್ನಾಧಿಪತಿ ಆಗಿರ್ತಕ್ಕಂಥ 9ನೇ ಮನೆ ಭಾಗ್ಯಸ್ಥಾನ. ಹಾಗೆ ಗುರು ಉಚ್ಚ ಸ್ಥಾನದಲ್ಲಿ ಕೂತಿರ್ತಕ್ಕಂಥದ್ದು, ದೈವ ಬಲ ಸಖತ್ತಾಗಿದೆ. ನಮ್ಗೆ ಮುಹೂರ್ತದಲ್ಲಿ ಗುರುಬಲ ಇರಬೇಕು ಅಂತ ಹೇಳ್ತೀವಿ ಯಾವಾಗ್ಲೂ. ಮುಹೂರ್ತದಲ್ಲಿ ಗುರು ಉಚ್ಚ ಆಗಿರ್ತಕ್ಕಂಥದ್ದು ಪ್ಲಸ್ ಪಾಯಿಂಟ್ ಆಗಿದೆ. ಏನೇ ಸಮಸ್ಯೆ ಬಂದರೂ ಸಾಲ್ಔಟ್ ಆಗ್ತಿರುತ್ತೆ. ಹಾಗೆ ದಶಾಭುಕ್ತಿ ಅಂತರ್ಭುಕ್ತಿಗಳು ಇಂಪಾರ್ಟೆಂಟು. ಇಲ್ಲಿ ಮುಹೂರ್ತದ ಭಾಗದಲ್ಲಿ ಶುಕ್ರ ದಶ ನಡೀತಾ ಇದೆ, ಶನಿ ಭುಕ್ತಿ ನಡೀತಾ ಇದೆ, ಬುಧ ಅಂತರ್ಭುಕ್ತಿ ನಡೀತಾ ಇದೆ. ಅಲ್ಲಿ ಕಾಂಬಿನೇಷನ್ ಚಾರ್ಟ್ ಹಾಕಿದ್ದೀನಿ. ಶುಕ್ರದಲ್ಲಿ ನೋಡಿ 1 3 6 8 12 ನೆಗೆಟಿವ್ ಕಾಂಬಿನೇಷನ್ಸ್ ಅಂತ ಕರಿತೀವಿ. ಭುಕ್ತಿ ನೋಡಿ 5 6 8 12, ಅಂತರ್ಭುಕ್ತಿ ನೋಡಿ 3 6 8 12. ಸೊ ಆ ಕಾಂಬಿನೇಷನ್ಸ್ ನೋಡಿದಾಗ ಸಕ್ಸಸ್ ಕಾಂಬಿನೇಷನ್ ಕಡಿಮೆ ಇದೆ ಇಲ್ಲಿ. ಸೊ ಮುಹೂರ್ತದ ಭಾಗ ಮೇಲ್ಮೈ ಕುಂಡಲಿ ಚೆನ್ನಾಗಿದ್ರು ಕೂಡ ಒಳಮೈ ಸ್ವಲ್ಪ ನೆಗೆಟಿವ್ ಇರತಕ್ಕಂಥದ್ದು ಕಂಡು ಬರ್ತಾ ಇದೆ. ಮೇಲ್ಗಡೆ ತುಂಬಾ ಚೆನ್ನಾಗಿ ಆಡಳಿತ ನಡೆಸಿದ್ರು ಕೂಡ ಒಳಗಡೆ ಅವರಿಗೆ ಸ್ವಲ್ಪ ಯಾವಾಗಲೂ ಡಿಪ್ರೆಷನ್ಸ್ ಕಾಡ್ತಕ್ಕಂಥದ್ದು, ಯಾವಾಗಲೂ ಭಯ ಕಾಡ್ತಕ್ಕಂಥದ್ದು, ಸ್ವಲ್ಪ ದೇವರ ಮೊರೆ ಜಾಸ್ತಿ ಆಗ್ತಕ್ಕಂಥದ್ದು, ಮತ್ತೆ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಜಾಸ್ತಿ, ಅವರು ಇನ್ಮೇಲೆ ಇನ್ನೂ ಜಾಸ್ತಿ ಹೋಗ್ತಾರೆ. ಸೊ ಇದೆಲ್ಲ ತೋರಿಸ್ತಾ ಇದೆ. ಆದರೆ ತುಂಬ ಹುಷಾರಾಗಿರಬೇಕು. ಇವ್ರ ಮೇಲೆ ಸ್ಕ್ಯಾಮ್ ಆಗ್ತಕ್ಕಂಥ ಸಾಧ್ಯತೆ ಇದೆ. 8th house ಫಾರ್ ಸ್ಕ್ಯಾಮ್. 8ನೇ ಮನೆನ ನಾವು ಸ್ಕ್ಯಾಮ್ ಮನೆ ಅಂತ ಕರಿತೀವಿ. ಏನೋ ಒಂದು ಗೊತ್ತಿಲ್ದ ಇರ್ತಕ್ಕಂಥ ವಿಚಾರಗಳು ಹೊರಗಡೆ ಬರುತ್ತೆ. ಸೊ 8ನೇ ಮನೆ ಹಾಗೆ ಹೆಲ್ತ್ ವಿಚಾರ ಅಂತ ಹೇಳ್ತೀವಿ. ಹೆಲ್ತ್ ಇಶ್ಯೂಸ್ ಆಗ್ತಕ್ಕಂಥದ್ದು ಕೂಡ ಸಾಧ್ಯತೆ ಇದೆ. ಯಾಕೆಂದ್ರೆ 8ನೇ ಮನೆ ಒಂದು ಸ್ಕ್ಯಾಮ್ ಕೊಡುತ್ತೆ, ಇಲ್ಲ ಹೆಲ್ತ್ ಇಶ್ಯೂಸ್ ಕೊಡುತ್ತೆ, ಇಲ್ಲ ಅಕ್ಕಪಕ್ಕದವರಿಂದ ಸಮಸ್ಯೆಗಳನ್ನ ಹೆಚ್ಚಾಕೊಟ್ಟು ಒಬ್ಬ ವ್ಯಕ್ತಿನ ಕುಗ್ಸಕ್ ಟ್ರೈ ಮಾಡುತ್ತೆ, ಅಧಿಕಾರದಿಂದ ಇಳಿಸಕ್ ಟ್ರೈ ಮಾಡುತ್ತೆ. ಸ್ವಲ್ಪ ಈ ಮುಹೂರ್ತದಿಂದ ಸ್ವಲ್ಪ ನೆಗೆಟಿವ್ ಇರೋದ್ರಿಂದ ಗುರು ಉಚ್ಚಸ್ಥಾನ ಸ್ವಲ್ಪ ಪಾಸಿಟಿವ್ ಇದೆ. ಆದರೆ ಇವರು ತುಂಬಾನೇ ಪ್ರತಿಯೊಂದು ಹೆಜ್ಜೆನಲ್ಲೂ ಕೂಡ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಸ್ವಲ್ಪ ಡೇಂಜರಸ್ ಟೈಮ್ ಅಂತ ಹೇಳ್ಬೋದು ಡಿ ಕೆ ಶಿವಕುಮಾರ್ ಅವ್ರಿಗೆ. ಸ್ವಲ್ಪ ಗೋಚಾರ ಫಲ ಅಂತ ಹೇಳ್ತೀವಿ, ಮುಹೂರ್ತದಿಂದ ಏನು ತಗೋತಾರೆ ಅದು ಸ್ವಲ್ಪ ನೆಗೆಟಿವ್ ಕೊಡ್ತಾ ಇದೆ ಅಷ್ಟೇ.
ಸೊ ಅವರ ಜಾತಕನ ನೋಡಿದ್ದೀನಿ, ತುಂಬ ಚೆನ್ನಾಗಿದೆ. ಸೊ ಅಲ್ಲೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರು ಕೂಡ ಚೆನ್ನಾಗಿದೆ. ಗೋಚಾರ ಫಲ ಅಂತಕ್ಕಂಥದ್ದು ಸ್ಮಾಲ್ ಎಫೆಕ್ಟ್ ಮಾಡ್ತಾ ಇದೆ, ಆದರೂ ಅವರು ಹುಷಾರಾಗಿರ್ತಕ್ಕಂಥದ್ದು ಒಳ್ಳೆಯದಾಗತ್ತೆ. ಇಷ್ಟು ಮುಹೂರ್ತದ ಒಂದು ಸಣ್ಣ ಗ್ರಹಗಳ ಒಂದು ಇಂಡಿಕೇಶನ್ನು. ಹಾಗೆ ವೀಕ್ಷಕರೇ, ನಮ್ಮ ಜೂನ್ 7ಕ್ಕೆ ಡೆಮೋ ಕ್ಲಾಸ್ ಮಾಡ್ತಾ ಇದ್ದೀವಿ, ಅಸ್ಟ್ರಾಲಜಿ ಫ್ರೀಸ್ ಡೆಮೋ ಕ್ಲಾಸ್. 7:30 ಇಂದ 8:30 1 ಅವರ್ ಕ್ಲಾಸ್ ಇರುತ್ತೆ, ಭಾನುವಾರ ಸಂಜೆ. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀವಿ, ಯಾರಿಗೆ ಆಸಕ್ತಿ ಇದೆ ಜಾಯ್ನ್ ಆಗಿ. ಸೊ ಆಮೇಲೆ ನಮ್ಮ ಜೂನ್ 12 ಪ್ರಮುಖ ಕ್ಲಾಸಸ್ ಇರುತ್ತೆ. ಸೊ ಫೀಸಸ್ಸು ಇರುತ್ತೆ. 6 ಕ್ಯಾರೆಟ್ 4000 ರುಪೀಸ್ ಫೆರೋಜಾ ಲಕ್ಕಿ ಸ್ಟೋನ್ನ ಕೊಡ್ತಾ ಇದ್ದೀವಿ, ಹಣಕಾಸಿನ ಅದೃಷ್ಟ ಜಾಸ್ತಿ ಆಗೋದಕ್ಕೆ, ನೆಗೆಟಿವ್ ಎನರ್ಜಿ ರಿಮೂವ್ ಮಾಡೋದಕ್ಕೆ. ಯಾರು ಆ ಕ್ಲಾಸಿಗೆ ಕಲ್ತ್ಕೊಂಡು ಸೇರ್ಕೋತಾರೋ ಅವರಿಗೆ ಅದೃಷ್ಟದ ಒಂದು ಗಿಫ್ಟ್ನ ನಾವು ಕೊಡ್ತಾ ಇದ್ದೀವಿ. ಫ್ರೀ ಕ್ಲಾಸಸ್ಸಲ್ಲಿ ನಿಮಗೂ ಕೆಲವೊಂದು ಹೇಳ್ಕೊಡ್ತೀವಿ, ಬನ್ನಿ ನೋಡಿ ನಮ್ಮ ಡೆಮೋ ಕ್ಲಾಸಸ್ಸು, ಜಾಯ್ನ್ ಆಗಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.